ಮಲ್ಲಿಗೆ ಹೂವು ಬಾಳಿಪಟ್ಟೆ ವ್ಯಾಪಾರ ಆಗಿ ಹೋಯ್ತು ಅಂತ ಹೇಳ್ದಂಗೆ ನಾವೆಲ್ಲ ಜೊತೆಗೆ ಜೊತೆಗೆ ಕಾಳಿಂಗನವರ ಹೆಸರು ಹೇಳ್ಕೊಂಡು ಇವತ್ತು ಎಷ್ಟೋ ಜನ ಬದುಕುವವರಿದ್ದಾರೆ ನಮ್ಮ ಯಕ್ಷಗಾನ ವಲಸೆಯಲ್ಲಿ. ಅವ್ರಿಗೆ ಎಷ್ಟು ಖುಷಿ ಅಂದ್ರೆ, ನಂಗೆ ರಾಮನಾಯರಿಗೆ ಒಂದು ಸಲ ವಿಮಾನದಲ್ಲಿ ಹೋಗಿ ಅಂತ ಅವ್ರನ್ನ ವಿಮಾನದಲ್ಲಿ ಕಳಿಸಿ ಅವ್ರ ಅಭಿಮಾನಿ ಒಬ್ರು ನಮ್ಗೆ 1,000 ರೂಪಾಯಿ ಕೊಟ್ಟಿದ್ದಾರೆ ವಿಮಾನದಲ್ಲಿ. ಅವಾಗ 600 700 ಇತ್ತಷ್ಟೇ ಊರಿಗೆ. ಅವಾಗ ರಾಮಣ್ಣ ಹೇಳಿದ್ರೆ ವಿಮಾನ ತಗೋಪ್ಪ, ನಾವು ಬಸ್ ತಗೋಪ್ಪ. घन प्रचंड पवन श्री विघ्नेश्वर ಪಾತುಮ. ಆ ತರ ಅಂತೂ ಮಾಡಿಸಿದ್ದಾರೆ. ಪದ್ಯ ಒಂದೂ ಬಿಡ್ಲಿಲ್ಲ, ನಾನು ಬರೆದು ಕಟ್ಟಾಕೊಂಡಿದ್ದೆ ಪದ್ಯಗಳೆಲ್ಲ, ಪದ್ಯಕ್ಕೆ ಒಂದೂ ಬಿಡ್ಲಿಲ್ಲ. ಆ ಸಮಯ ಸೂಚಕತೆ ಭಾಗವತರ ನಾವುಡ್ರಿಗೆ ಅಲ್ಲದೆ ಮತ್ತೊಬ್ರು ಇಲ್ಲ. ಅಯ್ಯೋ, ಮತ್ತೆ ಯಾರಿಗೆ ಯಾವ್ದು ಬೇಕು, ಮಾತಾಡುವವರಿಗೆ ಮಾತಾಡುವುದು, ಕುಣಿಯುವವರಿಗೆ ಕುಣಿಸುವುದು, ಅದು ಗೋಪಾಲಾಚಾರ್ಯ ಹೇಳಿದ್ದಾರೆ. ಆದ್ರೆ ಅದೇ ಕೊಡಗಿನ ಜಡ್ ಚಂದ್ರ ಇದ್ದ, ಇವತ್ತು ಮಂದರ್ತಿ ಮೇಳದಲ್ಲಿದ್ದ ಚಂದ್ರನಾಯಕ. ಅವನಿಗೆ ಏನ್ ಬೇಕು ಅದನ್ನ ಕೊಟ್ಟು ಅವನ್ ಕಾಣಿಸ್ತಿದ್ರು. ಮತ್ತೆ ನನ್ಗೆ ಹೇಳ್ತಿದ್ರಂತೆ ಶಂಕರ ಭಾಗವತರ ತರ, ನೋಡ ಹೇಗೆ ಹೇಗೆ ಅಂತೇಳಿ ಶಂಕರ ಭಾಗವತರು ಪ್ರಭಕರಣ್ಣ ಹತ್ರ ಅವ್ರ ಹತ್ರ ಎಲ್ಲ ಹೇಳ್ತಿದ್ರಂತೆ. ಅವ್ರು ಕೇಳುದು ನಾವು ಈಗ ಹಗಲು ಮಾತಾಡುವುದೇ ಇಲ್ಲ. ಈಗ ಒಪ್ಪೂರ್ ಭಾಗವತರು ಚೀಟಿಯಾರು ಬರೆದು ಕಳಿಸ್ತಿದ್ರು, ಇವರು ಅದೂ ಇಲ್ಲ. ರಂಗದಲ್ಲಿ ಅಬ್ಬಾ, ಶಿಕ್ಷೆ ಅಂದ್ರೆ ಶಿಕ್ಷೆ. ಎಷ್ಟೋ ಜನರಿಗೆ ನಾನು ನೋಡಿದ್ದೇನೆ. ಮತ್ತೆ ಯಾರಿಗೂ ಶ್ರೇಣಿ ಸಾಮಗ್ರಿಗೆ ಸಮೇತ ತಾಳಮದ್ದೆಯಲ್ಲಿ ಅವ್ರಿಗೆ ಇದು ಮಾಡ್ಲಿಲ್ಲಂತೆ, ಪದ್ಯವೇ ಇಲ್ಲ ಅಷ್ಟೇ. ಆ ರೀತಿಯಾದಂತಹ ಒಂದು ಅವ್ರ ಜೀವಮಾನದ ಚರಿತ್ರೆ ಶ್ಲಾಘನೀಯ ಬಿಡಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ರಂಗದಲ್ಲಿ ಅವರ ಪದ್ಯಕ್ಕೆ ಕೆಲಸ ಮಾಡುವಾಗ ನಿಮ್ಗೆ ಆದ ಸಂತೋಷಗಳು? ಅದು ಮೈ ಮರೆಯದ ಸಂತೋಷ. ವಿಜಯಶ್ರೀಯಲ್ಲಿ ವಿಜಯಶ್ರೀ ಆ ವನವಿಹಾರದ ಪದ್ಯ ಅದೆಲ್ಲ ಕೆಲಸ ಮಾಡದೇ ಇದ್ರೆ ಬೇಜಾರು ಅವರಿಗೆ. ಪೌರಾಣಿಕ ಪ್ರಸಂಗದಲ್ಲೂ ಹಾಗೆ. ಈಗ ಇದು ಪೆರಡೂರು ಮೇಳದಲ್ಲಿ ಯಾವುದು ನಮ್ಮ ಕವಿರತ್ನ ಕಾಳಿದಾಸ ಅವ್ರದ್ದು ಕ್ಯಾಸೆಟ್ ಪ್ರಭಾವ, ಸುಬ್ರಹ್ಮಣ್ಯ ದಾರೇಶ್ವರದ, ನಮ್ದು ಆಟದ ಪ್ರಭಾವ. ನಮ್ದು ವಿದ್ಯಾಧರೆ ಆಗ್ತಿತ್ತು. ಆ ವಿದ್ಯಾಧರೆ ಕೆಲಸ ಮಾಡಿಸುವುದು, ಮತ್ತೆ ಆ ಕಾಳನ ಕಂಡಲ್ಲಿಗೆ, ಆ ದೇವಿ ಸ್ಮರಣೆಗೆ, ಅದಕ್ಕೆಲ್ಲ ಈಗ ನಾವು ಸೊನ್ನೆ ಬಿಡಿ, ಅವರು ಸೊನ್ನೆ. ಈಗ ನಾನೇನು ಅಲ್ಲ, ನಮ್ಮನ್ನೆಲ್ಲ ಕಾಣಿಸಿಕೊಟ್ಟವರು. ಈಗ ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಮಾತಿದೆ, ಮಲ್ಲಿಗೆ ಹೂವು ಬಾಳಿಪಟ್ಟೆ ವ್ಯಾಪಾರ ಆಗಿ ಹೋಯ್ತು ಅಂತ ಹೇಳ್ದಂಗೆ ನಾವೆಲ್ಲ ಜೊತೆಗೆ ಕಾಳಿಂಗನವರ ಹೆಸರು ಹೇಳ್ಕೊಂಡು ಇವತ್ತು ಎಷ್ಟೋ ಜನ ಬದುಕುವವರಿದ್ದಾರೆ ನಮ್ಮ ಯಕ್ಷಗಾನ ವಲಸೆಯಲ್ಲಿ. ನಾವೆಲ್ಲ ಏನು ಅಲ್ಲ, ಒಂದು 10 ವರ್ಷ ಒಡನಾಟ ಮಾಡಿದ್ದನ್ನೋದು ನನಗೆ ಅದು ಅವಿಸ್ಮರಣೀಯ, ಅವಿಶ್ಚಿನ್ನವಾದದ್ದು. ಅದು ಹೇಳಿದ್ರೆ ಶಬ್ದ ಸಾಕಾಗ್ಲಿಕ್ಕಿಲ್ಲ. ಈ ಹೊಸ ಪ್ರಸಂಗದಲ್ಲೆಲ್ಲ ಅವರು ಈ ಟ್ರಯಲ್ ಅಂತ ಇದ್ದಿತ್ತು. ಹೌದೌದು, ಒಂದ್ಸರಿ ಕೂತ್ಕೊಂಡು ಭಾಗವತ ಹೇಳುವ ಹೌದು ಇಂಥ ಪದ್ಯಗಳಂತ. ಹೌದು. ಮತ್ತೆ ರಂಗಸ್ಥಳದಲ್ಲಿ ಸೂಕ್ಷ್ಮ ರಂಗದಲ್ಲಿ ಕಲಾವಿದನಿಗೆ ಗೊತ್ತಾಗುವ ಹಾಗೆ ವ್ಯವಹಾರಗಳು, ಭಾಗವತನ ಮತ್ತೆ ಕಲಾವಿದನಿಗೆ ಇರುವ ಹೊಂದಾಣಿಕೆ ಇದೆಲ್ಲ ತುಂಬಾ ಚಂದ ಆಗ್ತಾ ಇತ್ತು ಮೊದಲು ನೋಡಿರುವಾಗ. ಗೊತ್ತಾಗ್ತಿಲ್ಲ ಪ್ರೇಕ್ಷಕನಿಗೆ, ಈ ಪದ್ಯ ಅಂತ ಹೇಳಿದ್ರು ಇದು ರಾಜಶೆಟ್ಟಿ ಗೊತ್ತಾಗಿಲ್ಲ ಅಥವಾ ಭಾಗವತರಿಗೂ ಗೊತ್ತಾಗಿಲ್ಲ, ಇದೆಲ್ಲ ಇಲ್ಲವೇ ಇಲ್ಲ. ಪ್ರೇಕ್ಷಕರ ಒಬ್ಬರ ಮನಸ್ಸಿನಲ್ಲೂ ಏನೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ರಂಗದಲ್ಲಿ ಕ್ರಿಯೆಯಿಂದ ಭಾಗವತರ ಕ್ರಿಯೆ ಕಲಾವಿದನಿಗೆ ಕೂಡ್ಲೆ ಸ್ಪಂದನ ಆಗ್ತಿತ್ತು. ಹೌದು, ಅವ್ನ ಕ್ರಿಯೆ ವ್ಯಕ್ತಪಡಿಸ್ತಿದ್ದ, ಅಷ್ಟನ್ನ ಮಾಡಿ ಕಳಿಸ್ತಾ ಇದ್ರು. ಅದು ನಿಮ್ಗೆ ತುಂಬಾ ಸಂತೋಷ ಕೊಡ್ತಾ ಇಲ್ಲ? ಅದು ಸಂತೋಷ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೋಗಿರೋದಿಲ್ಲ. ಇಲ್ಲ ಆ ದಿನ ನವಡರ ಪದ್ಯಕ್ಕೆ ಇವತ್ತು ಒಳ್ಳೆ ಮಾಡ್ಬೇಕಂತ, ಅದಕ್ಕಿಂತ ಉತ್ತುಂಗ ಸ್ಥಿತಿಯಲ್ಲಿ ಖಂಡಿತ. ಅದಕ್ಕೆ ಭಯದಿಂದ ಭಕ್ತಿ ಅಂತ ಹೇಳಿದ ಹಾಗೆ, ಭಯವೇ ಭಕ್ತಿಗೆ ಕಾರಣ. ಯಾಕೆ ಕೇಳಿದ್ರೆ ಯಾರ ಹತ್ರೂ ಸಲಿಗೆ ಇಲ್ಲ, ಎಲ್ಲರ ಹತ್ರೂ ಪ್ರೀತಿ ಇದೆ. ಯಾರ ಹತ್ರ ಸಲಿಗೆ ಇಲ್ಲ, ಎಲ್ಲರ ಹತ್ರ ಪ್ರೀತಿ ಇದೆ. ಒಂದು ಚೌಕಿಗೆ ಅವ್ರು ಬಂದ್ರು ಅಂದ್ರೆ ಬರುದೇ ಚೌಕಿಗೆ, ಹಿಂದಿನ ಪರದೆ ಎತ್ತಿ ಬರುವುದಿಲ್ಲ ಅವ್ರು. ಯಾವಾಗ್ಲೂ ನನಗೆ ಗೊತ್ತಿಲ್ಲ ಹಿಂದಿನ ಪರದೆ ಎತ್ತಿ ಬಂದ ದಾಖಲೆಗಳು ಕಾಳಿಂಗನವರು ಅಲ್ಲಿ ಬಂದದ್ದೇ ಇಲ್ಲ. ಈಚೆಯಿಂದ ಮೈಕ್ ಸೆಟ್ ಹತ್ರ ಇಡ್ತಾರಲ್ಲ, ಅಲ್ಲಿಂದ ಬರುವುದು. ಒಂದೇ ಚೌಕಿಗೆ ಬಂದೇ ಹೋದ್ರು. ಯಾರನ್ನು ಚೌಕಿಯಲ್ಲಿ ಮಾತಾಡಿಸಿದ ದಾಖಲೆ ರಂಗಸ್ಥಳಕ್ಕೆ ಹೋಗುವಾಗ್ಲೂ ಹಾಗೆ ಅಷ್ಟು ಖುಷಿ ಕೊಡ್ತಿದ್ದು. ಆ ಗೌರವ ಬೇರೆ. ಪೇಟ ಕಟ್ಟಿ ಹೋಗುವಾಗ್ಲೂ ಅಷ್ಟೇ, ಬಂದ್ರು ಕಡೆಗೆ ರಮೇಶ್ ನಾಯ್ಕರ್ ಅಂತ ಇದ್ದಿದ್ರಲ್ಲ, ನಿಮ್ಗೆ ಗೊತ್ತಿರ್ಬೋದು, ಅವರೆಲ್ಲ ತಗೊಂಡೋಗಿ ಕೊಡುದು. ಇಲ್ಲದೆ ಇದ್ರೆ ಚೌಕಿಗೆ ಬಂದು ಉಪ್ಪೂರ್ ಹಾಗೆ ಪೇಟ ಕಟ್ಟಿ ಹೋಗ್ತಿದ್ರು. ಒಂದು ಪ್ರಕರಣ ಮಾತ್ರ ನೆನಪಾಗ್ತದೆ, ಇದೇ ಕೋಟೇಶ್ವರದಲ್ಲಿ ಆಟ. ನಿಮ್ಮ ಕಲ್ಪನಾ ಇದ್ರಲ್ಲ, ಅವ್ರದ್ದು ಎಂತದೋ ಕೊಲ್ಲೂರಲ್ಲೋ ನಮ್ಮ ಕೊಡಚಾದ್ರಿಯಲ್ಲೋ ಕುಡಿಯಾರ ಕೂಸು ಎಂತದೋ ಒಂದು ಪಿಕ್ಚರ್ ಶೂಟಿಂಗ್. ಆ ಶೂಟಿಂಗಿಗೆ ಇವ್ರದ್ದು ನಮ್ದು ಪದ್ಯ ಮತ್ತೆ ವೈಕುಂಠ ನಾಯಕರ ಮೇನಕೆ ಮತ್ತೆ ಜಲವಳ್ಳಿಯವರದ್ದು ವಿಶ್ವಾಮಿತ್ರ, ಆ ಶೃಂಗಾರ ಸನ್ನಿವೇಶ ನೋಡಿ ಅವರು ಮೋಹಿತರಾಗಿ ಎದ್ದೋಗುವ ದೃಶ್ಯ. 9 ಗಂಟೆ ಒಳಗೆ 9:30 ಒಳಗೆ ಆಗ್ಬೇಕಂತ ಸೋಮನಾಥ ಹೆಗಡೆಯವರು ಹೇಳಿದ್ದಾರೆ. ಸೋಮನಾಥ ಹೆಗಡೆಯವರು ಇರುವಾಗ
ಬಂದ್ರು, ತಯಾರಾಯ್ತು, ಇವರು ವೇಷ ಕಟ್ಕೊಂಡೆಲ್ಲ ನಿಂತಿದ್ದಾರೆ. 8-8:15 ಆಗ್ಬೋದು. ಕಾಳಿಂಗನವರಿಗೂ ಹೇಳಿದ್ದಾರೆ. ಭಾಗವತರು ಬಂದ್ರು. ಆದ್ರೆ ರಂಗಕ್ಕೆ ಹೋಗುವಾಗ ಇವರು ರಂಗದಲ್ಲಿ ಒಂದು ವೇಷ ಆಗಿ ಹೋಗ್ಬೇಕಲ್ಲ, ಪೇಟ ಕಟ್ಟಿ. ಅದು ಸಾಮಾನ್ಯ ಶಕೆ ದಿವಸ ಅಂತ ಫೆಬ್ರವರಿ ಮಾರ್ಚ್ ದಾಟಿರ್ಬೇಕಾ ಅಂತ ಅನ್ಸುತ್ತೆ. ಇವರಿಗೆ ಪೇಟ ಕಟ್ಟಿಸೋರು ಯಾರು? ಯಾರು ಹೇಳುವವರು? ಇವ್ರ ಹತ್ರೊಳಗೆಲ್ಲ ಸಮಾಲೋಚನೆ ಆಗಿದೆ. ಯಾರು ಹೇಳುವವರಿಲ್ಲ. ಹೇಳಲಿಕ್ಕೆ ಸೋಮನ ತೆಗೆದವರು ಹೀಗೆ ಹೀಗೆ ತಿರುಗ್ತಾರೆ, ಬೆವರು ಸುರಿತದೆ ಅವರಿಗೆ. ಅಲ್ಲಿ ಹೇಳಬಹುದು, ಹೇಳಿ ಕಟ್ಟರೆ ಆಯ್ತು, ಕಟ್ಟದೇ ಇದ್ರೆ ಯಾರು ಮಾಡುವವರು ಯಾರು? ಜಲವಳ್ಳಿ ಅವ್ರು ನನ್ನ ಹತ್ರ ಆಗುದಿಲ್ಲ ಅಂತ ಹೇಳಿದ್ರು. ವೈಕುಂಠೇಕರು ಮೇನಕ್ಕೆ ಮಾಡ್ಕೊಂಡಿದ್ರು. ಅವಾಗ ಹೀಗೆ ಶಾಲೆ ಮಾಡ್ಕೊಂಡು ತಿರುಗುದಿತ್ತಲ್ಲ ಅವ್ರು. ಹೋಗಿ ಭಾಗವತರೇ ನಮಸ್ಕಾರ, ಎಂತದ್ರಿ ನಿಮ್ದೊಂದು ಹೊಸ ನಮಸ್ಕಾರ ನಾಯ್ಕ್ರೆ, ಹಿಂಗೆ ಹೇಳು, ಎಂತ ನಮಸ್ಕಾರ? ಹೌದು, ಎಂತ ನಮಸ್ಕಾರ? ಹಾಗಲ್ಲ ಮಾರ್ರೆ, ಎಂತ ಶುರು ಮಾಡುವ ಆಟ, ಎಂತ ಎಷ್ಟೊತ್ತಿಗೆ ಅಂತ ಹೇಳಿ ಶುರು ಹೇಳಿದ್ರು. ಹಾಗೆಲ್ಲ ಈಗ ಒಂದು ನಮ್ದೆಲ್ಲ ವೇಷ ಆಯ್ತಲ್ಲ, ನಿಮ್ದೊಂದು ವೇಷ ಎಂತ ಬಣ್ಣ ಹಚ್ಕೊಂತಾರೆ? ಹಾಗೆಲ್ಲ ಮಾರ್ರೆ, ಒಂದು ಪೇಟ ಕಟ್ಕಲೆ ಭಾಗವತ್ರೆ ಅಷ್ಟೇಯ. ಅದು ಎಂತ ಸೌಜನ್ಯ ಅಂತ ಹೇಳಿದ್ರೆ, ಎಲ್ಲ ಚೌಕಿಗೆಲ್ಲ ಚಪ್ಪಾಳೆ ಹೋಟೆಲ್ ಹೋಗಿ ಮಾತಾಡಿದವಾಗ ಹೌದು ಮನವರಿಕೆ ಆಗೋದು. ಹೌದೌದೌದು. ಈಗ ನಾವು ಕೊಡುವ ರೀತಿ ಹೌದಪ್ಪ, ಕಂಡ್ರೆ ದಾಷ್ಟಿಕರಾಗಿ ಕಾಣ್ತದೆ, ಅಷ್ಟು ಮುಗ್ಧರಪ್ಪ. ಒಳತೋಟಿ ಅವರದ್ದು ಅಷ್ಟು ನಿರರ್ಗಳ. ಮತ್ತೆ ಕೈಯಲ್ಲಿದ್ದದ್ದನ್ನ ಇದೇ ಉದಾಹರಣೆ. ಹೌದಪ್ಪ, ಕೈಯಲ್ಲಿದ್ದದ್ದು. ಈಗ ಬಾಂಬೆ ಹೋಗುವಾಗ್ಲೂ ಅಷ್ಟೇ, ಈ ದಾಸ ಭಾಗವತರ ಅಣ್ಣ ತಮ್ಮ ಇದ್ರಲ್ಲ, ಈಗ ವ್ಯಾನಲ್ಲಿ ಹೋಗ್ತಿತ್ತು ಕೆಲವು ಸಲ. ನಾವು ವ್ಯಾನಲ್ಲಿ ಹೋಗುದು, ಬೊಂಬೈ ವ್ಯಾನಲ್ಲಿ ಹೋಗುದು ಕೆಲವು ಸಲ. ಅವ್ರಿಗೆ ಖುಷಿ ಬಂದಾಗ ಮಧ್ಯೆ ಮಧ್ಯೆ ನಿಲ್ಸಿ ಚಾ ಕುಡಿಕೆ, ಊಟ ಮಾಡೋಕೆ. ನಮ್ ಸಮಯಕ್ಕೆ ಸರಿಯಾಗಿ ಅಲ್ಲಿ ಭಾಗವತರ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರು ಭಾಗವತರೊಂದು ಆಟ ಮಾಡಿಸೋ ಅಂತ ಹೇಳುದು. ಇಲ್ಲ, ಆಟ ಎಲ್ಲ ಮಾಡಿಸೋ ಕಾಂಬ ಎಂತ ಅಂತಂದೇಳಿ. ಬರುವಾಗ್ಲೂ ಅಷ್ಟೇ, ಪಕ್ಕನೆ ಇವರೆಲ್ಲ ವಿಮಾನದಾಗ ಬಂದ್ರು, ಮಾರನೇ ದಿವಸ ಹೋಗಿ ಒಂದು 10-20 ಸಾವಿರ ರೂಪಾಯಿ ಕೊಟ್ಟವರು. ನಡ್ಕೊಂಡು ನಾವು ವ್ಯಾನಲ್ಲಿ ಬಂದ್ರೆ ಅವ್ರಿಗೆ ಹೋಗಿ ನಾವೆಲ್ಲ ಹೋಗಿ ಹಣ್ಣು ಕಾಣಿಕೆ ಕೊಟ್ಟು, ಅಂತ ಒಂದು ಭಕ್ತಿ ಶ್ರದ್ಧೆ, ಒಂದು ನಯ ವಿನಯತೆ ರಂಗದಲ್ಲಿ ಎಲ್ಲ ಕಂಡದ್ದ ಮತ್ತೊಂದು ವ್ಯಕ್ತಿ ನಾನು. ಯಕ್ಷಗಾನ ಪ್ರಪಂಚದಲ್ಲಿ ಇಲ್ಲ. ಕಂಡ್ರೆ ಎಷ್ಟು ಗರ್ವಿಷ್ಠನೋ, ಒಳತೋಟಿಯನ್ನು ಹೋಗಿದ್ರೆ ಅಷ್ಟೇ ನಿಗರ್ವಿ. ಮತ್ತೆ ಮುಗ್ಧರು ಖಂಡಿತ ಮುಗ್ಧರು. ಯಾರು ಅವ್ರನ್ನ ಈಗ ಬೊಂಬೈಲ್ ಆಟಕ್ಕೆಲ್ಲ ಹೋಗ್ತಾ ಇದ್ರಿ? ಹೌದು, ಬೊಂಬೈಲ್. ಅವಾಗ ಅವ್ರು ನಿಮ್ಮೊಟ್ಟಿಗೆ ಇರ್ತಿದ್ರ? ಅದು ಹೇಗೆ? ಅದು ಹೌದು, ನಮ್ಗೆ ಬಾಂಧವ್ಯದಲ್ಲಿ ಹೇಗಿರ್ತಿತ್ತು ಅಂದ್ರೆ, ನಾನು ಕೇಳಿದ್ದಷ್ಟೇ. ಅವರು ಆಚೆಗೆ ಸೈನ್ ವೆಂಕಟ ಆಚೆಗೆ ನಮ್ಮ ಗೋಕುಲದಲ್ಲಿ ಇರ್ತಿದ್ರು ಅದೆಲ್ಲ ನಾವು ಹೀಗೆ ಕೇಳಿದ್ದು. ನಾವು ನೋಡ್ಲಿಲ್ಲ ಅದು ಹೇಗೆ ಕಲಾವಿದರೊಟ್ಟಿಗೆ ಸಂಬಂಧಗಳು ಇಲ್ಲೇ ಹೆಚ್ಚಿಗೆ ಇರ್ತಿದ್ರು ಅಂತೆ. ಕಲಾವಿದರೊಟ್ಟಿಗೆ ಅಲ್ಲಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಊಟ ಕಾಫಿ ಕೊಡಿಸಿ 15 ಸನ್ಮಾನ ಮಾಡಿ ಕರ್ಕೊಂಡು ಬರೋರು ಬೇರೆ. ಆದ್ರೆ ಇರುವುದು ನಮ್ಮಲ್ಲಿ. ಅವ್ರದ್ದು ನಮ್ಗೆ ಹೀಗೊಂದು ಉದ್ದ ಹಾಲ್ ಇತ್ತು, ಅವ್ರಿಗೆ ಅಲ್ಲೇ ಸಪರೇಟ್ ಒಂದು ರೂಮ್ ಇತ್ತು. ಸೈನಲ್ಲಿ ಗೋಕುಲ ಹಾಲ್ ಅಲ್ಲೇ ರೂಮ್. ನಮ್ಮೊಟ್ಟಿಗೆ ಇರ್ತಿದ್ರು. ಅಂತದ್ದೇನಾದ್ರು ವಿಶೇಷ ಊಟ ಇದ್ರೆ ಎಲ್ರು ಬನ್ನಿ, ಇಂತಲ್ಲಿ ಊಟ ಉಂಟು, ಇವತ್ತು ಎಂತದ ಜೋಗೇಶ್ವರಿ ಒಂದು ಊಟ ಉಂಟು, ಹಾಗೆಲ್ಲ ಭಟ್ರದ್ದು ಊಟ ಉಂಟು, ಹಾಗೆಲ್ಲ ಹೇಳ್ತಿದ್ರು. ಮತ್ತೆ ಬಾಂಬೆಲೆಲ್ಲ ಇದ್ದಾಗ ಅವ್ರದ್ದು ಪೊಲ್ಲಿದವ್ರು ಬಂದಾಗ, ಇವತ್ತು ಪೊಲ್ಲಿದವ್ರು ಬರ್ತಾರೆ, ಅವ್ರು ಮೊದ್ಲೇ ಹೇಳ್ತಿದ್ರು ಇಂಥದ್ದೊಂದ ಮಾಡುವ, ಹಾಗೆ ಮಾಡುವ, ಹೀಗ್ ಮಾಡುವ, ಫ್ರೀ ಇದ್ದಾಗ. ಅದು ಬಾಂಬೆಲ್ ಮಾತ್ರ ಅಲ್ಲ, ಅವ್ರ ಜೊತೆಗಿದ್ದಾಗ ನಮ್ಗೆಲ್ಲ ಅದು ಎಷ್ಟು ಖುಷಿ ಅಂದ್ರೆ, ನಂಗೆ ರಾಮನಾಯರಿಗೆ ಒಂದು ಸಲ ವಿಮಾನದಲ್ಲಿ ಹೋಗಿ ಅಂತ ಅವ್ರನ್ನ ವಿಮಾನದಲ್ಲಿ ಕಳಿಸಿ, ಅವ್ರ ಅಭಿಮಾನಿ ಒಬ್ರು ನಮ್ಗೆ 1,000 ರೂಪಾಯಿ ಕೊಟ್ಟಿದ್ದಾರೆ ವಿಮಾನದಲ್ಲಿ. ಅವಾಗ 600-700 ಇತ್ತಷ್ಟೇ ಊರಿಗೆ. ಅವಾಗ ರಾಮಣ್ಣ ಹೇಳಿದ್ರೆ, ವಿಮಾನ ತಗೋಪ್ಪ, ನಾವು ಬಸ್ ತಗೋಪ್ಪ, ಕಡಿಮೆ ಆಗ್ತಲ್ಲ, ಒಂದು 250 ರೂಪಾಯಿ ಒಳಗ 300 ರೂಪಾಯಿ ಅದು ಬಸ್ ಇರುತ್ತಲ್ಲ. ಅದನ್ನೂ ನಾವು ಬರ್ಲಿಲ್ಲ, ಗೊತ್ತಾಯ್ತಾ? ವಿಮಾನ ಹತ್ತಿದ್ದೆ ನನ್ನ ಮಗಗ್ ಮೊನ್ನೆ ಕರ್ಕೊಂಡು ಹೋಗಿ ವಿಮಾನ ಹತ್ತಿದ್ ಬಿಟ್ರೆ ನಾನು ಆಗ್ಲಿ ನಾವು ಶ್ಲಾಘನೀಯ. ಅವಾಗ ಅವಕಾಶ ಇರ್ಲಿಲ್ಲ ಅಂದ್ರೆ ಎಲ್ಲ ಬೇರೆ ಬೇರೆ ಕೊರತೆಗಳು. ಹೌದೌದು, ಮನಸ್ಸಿಗೆ ಬಾಧಿಸಿ. ಹೌದೌದು, ಅಂದ್ರೆ ನಮ್ಮ ಬಡತನದ ಬಡತನ ನಾ ಬೇರೆ ಅಲ್ಲ, ಬಡತನ ಬಾಧಿಸಿದೆ. ಅವಾಗ ಬೇಡ, ಹೌದು ಬೇಡ, ಯಾಕೆ ಸುಮ್ಮನೆ ಖರ್ಚು ಮಾಡ್ಬೇಕು, ಉಂಟಲ್ಲ ಯಾರೋ ಕೊಟ್ಟದ್ದು. ಅದು ಕಷ್ಟಪಟ್ಟಿದ್ರಿಂದ ನೀವು ಈ ಸ್ಥಿತಿಯಲ್ಲಿ ಬಂದ ಸಂತೋಷ, ನಮ್ಗೆ ನೋಡ್ಲಿಕ್ಕೂ ಸಂತೋಷ ಆಗ್ತದೆ. ಖಂಡಿತ ಬಿಡಿ. ಕಡೆಗೆ ನೀವೀಗ ನೌಡ್ರನ್ನ ಈ ಪದ್ಯದಲ್ಲಿರ್ಬೋದು, ರಂಗದಲ್ಲಿ ಆಯ್ತಲ್ಲ, ಹೊರಗಡೆಯಲ್ಲಿ ಈ ಪದ್ಯ ಹೇಳಿ ಆದ ಮೇಲೆ ನಿಮ್ಮೊಟ್ಟಿಗೆ ಬೇರೆ ಬೇರೆ ಗಮ್ಮತ್ತುಗಳು, ರಾಜುವ ನಿನ್ನೆ ನಾಟ ಹೇಗಾಯ್ತು, ಅಥವಾ ನಿನ್ನೆ ನೀನು ಇಂಥ ಪಾತ್ರಗಳನ್ನ ಹೇಗ್ ಮಾಡ್ಬೇಕಿತ್ತು ಅಂತ ಹೇಳುವಂಥದ್ದು, ಇಂಥದ್ದೆಲ್ಲ ಏನಾದ್ರು ಸಮಾಲೋಚನೆ ಇದ್ದಿತ್ತ? ಎಲ್ಲಾದ್ರೂ ಅಪರೂಪ ಎಲ್ಲಾದ್ರೂ ಗಮ್ಮತ್ತಿನಲ್ಲಿ ಸಿಕ್ಕದ? ಹೌದೌದು, ನಿಮ್ಮ ಹತ್ರ ಹೇಳ್ತಿದ್ರು. ಈಗ ಘಟ್ಟದ ಮೇಲೆ ಹೋಗುವಾಗ ನಾವು ವ್ಯಾನಲ್ಲಿ ಮಧ್ಯೆ ಹೋಗ್ತಿತ್ತಲ್ಲ, ಇಲ್ಲೆಲ್ಲ ಆದ್ರೆ ಅಲ್ಲ, ವ್ಯಾನಲ್ಲಿ ದೂರ ಹೋಗುವಾಗ, ಮುಂಚೆಕ್ ಹೋಗುವಾಗ ಒಂದ್ಸಲ ಹಾಗೆ ಆಗಿತ್ತು. ಎಂತದೋ ಒಂದು ಪ್ರಸಂಗದಲ್ಲಿ ಚಂದ್ರಾವಳಿ ವಿಲಾಸದ್ದು ಎಂತದೋ ಒಂದು ಗುಟ್ಟು ಹೇಳುವಾಗ ಅದನ್ನ ಹೀಗೀಗ ಹೇಳಬೇಕು ಅಂತ ಹೇಳಿದ್ದಾರೆ. ನೋಡಿ ಅಂತ ಅರಟಿಯವ್ರೆ ಹೀಗೆ ಹೇಳಿದ್ರೆ ಚಂದ ಅಲ್ದ. ಅರಟಿಯವ್ರು ಇದ್ದಿದ್ರು. ಅರಟಿಯವ್ರು ಇದ್ದಾಗ ರಮೇಶಾಚಾರ್ಯ ಕಡೆಗೆ ಬಂದದ್ದು, ಅವ್ರಿಲ್ಲ ಹೋದ್ಮೇಲೆ. ಮತ್ತೊಂದು ಘಟನೆ ಅಂದ್ರೆ ಲಾಸ್ಟ್, ಯಾಕಂದ್ರೆ ನೀವು ಕೇಳಿದ್ದಕ್ಕಿಂತ ಹೆಚ್ಚಿಗೆ ಹೇಳ್ತಾ ಇದ್ದೆ ನಾನು.
ಅವರು ತೀರಿದ ವರ್ಷ, ಹಾ, ಹಾ. ಅವರು ಸಾಗರದ ಆಟ ಮುಗಿಸಿ ಬರುವ ದಿವಸ ಹೌದು. ನಾನು ಆ ವರ್ಷ ಸಾಲಿಗ್ರಾಮ ಮೇಳವನ್ನು ಬಿಡುವುದು ಅಂತ ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ್ರಿ. ನಾನು ಧರ್ಮಸ್ಥಳಕ್ಕೆ ಫಿಕ್ಸ್ ಆದವ. ಹಾ, ಗೊತ್ತಾಯ್ತು. ನನಗಾಗಿ ಧರ್ಮಸ್ಥಳದಲ್ಲಿ ಕೃಷ್ಣಲೀಲೆ ಕಂಸೋದೆ ನಂದು ಮಾಯಾಪೂತನಿ ಅಂತ ಇಟ್ಟಿದ್ರು. ಊಟಕ್ಕೆ ಬೇಗ, ಕಲಾವಿದರಿಗೆ ಊಟ ಬೇಗ ಆಗ್ಬೇಕು ಅಂತ ಊಟಕ್ಕೆ ಕೂತಿದ್ದೆ. ನನ್ಗೆ ಯಾರೋ ಕಂಡವ್ರು ಹೇಳಿದ್ರು, ನೀವು ಸಾಲಿಗ್ರಾಮ ರಾಜ ಶೆಟ್ರ್ ಅಲ್ವಾ? ಆಗುತ್ತೆ, ಈಗ ಗೊತ್ತಿಲ್ಲ, ಅವು ಫೋನ್ಗೆ ಏನಿಲ್ಲ ನಮ್ಮ ಹತ್ರ. ಹೌದು. ಹೀಗಾಯ್ತು ಮಾರ್ರೆ, ಇವತ್ತು ಇಲ್ಲಿ ಸೇರಿಸಿದ್ದಾರೆ ಮಣಿಪಾಲಲ್ಲಿ ಇಟ್ಟು. ನನಗೆ ದಸಕ ಅಂತ ಒಂದ್ಸಲ ಮತ್ತೆಂತ ಮಾಡ್ಲಿಕ್ಕೆ ಹೋಗು, ತುತ್ತನ್ನ ಹಿಡ್ಕೊಂಡಿದ್ದು ಅಲ್ಲೇ ಬಿಟ್ಟೆ. ಕಡೆಗೆ ಮತ್ತೆ ಮ್ಯಾನೇಜರ್ ಅವರ ಹತ್ರ ಆವಾಗ ಸಾಲಿಗ್ರಾಮಕ್ಕೂ ಧರ್ಮಸ್ಥಳ